ಸಿಕ್ಕಿರುವಂತ ಸಂಪತ್ತು ಎಷ್ಟು ಗೊತ್ತಾ? 1,00,000 ಕೋಟಿ ರೂಪಾಯಿ ಸಿಕ್ಕಿದೆ ಅಂತೆ. ಭಾರತ ದೇಶದಲ್ಲಿ ತಿರುಪತಿಯನ್ನ ಬಿಟ್ರೆ ಅತಿ ಶ್ರೀಮಂತವಾದ ದೇವಾಲಯ ಅಂದ್ರೆ ಪದ್ಮನಾಭ ದೇವಾಲಯ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ಕ್ಯಾಪಿಟಲ್ ಸಿಟಿ ಆಫ್ ಕೇರಳ. ನಾವು ನೀವೆಲ್ಲ ಪ್ರೈಮರಿ ಹೈಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ತಿರುವಾಂಕೂರು ಅನ್ನೋ ಒಂದು ಪ್ರದೇಶವನ್ನ ಕೇಳಿರ್ತೀವಿ. ತಿರುವಾಂಕೂರು ಅನ್ನೋದು ಕೇರಳ ರಾಜ್ಯದಲ್ಲಿರುವಂತಹ ಒಂದು ಸಂಸ್ಥಾನ. ಸೊ ಈ ಸಂಸ್ಥಾನದ ರಾಜಧಾನಿ ತ್ರಿವೇಂದ್ರಂ. ಅದನ್ನ ಇವಾಗ ತಿರುವನಂತಪುರಂ ಅಂತ ಕರೀತಾರೆ. ಸೊ ನಾವಿವಾಗ ತಿರುವನಂತಪುರಂ ಅಲ್ಲಿ ಇದ್ದೀವಿ. ಈ ತಿರುವಾಂಕೂರು ಸಂಸ್ಥಾನ ತಮಿಳುನಾಡಿನ ಅನೇಕ ಭಾಗಗಳನ್ನ ಒಳಗೊಂಡಿತ್ತು. ಸ್ನೇಹಿತರೆ, ನಾವಿವಾಗ ತೋರಿಸ್ಬೇಕು ಅನ್ಕೊಂಡಿರೋ ಜಾಗ ದ ಫೇಮಸ್ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ದೇವಸ್ಥಾನ ಒಳಗಡೆ ಹೋಗೋಣಂತ. ಮೊಬೈಲ್ ಒಳಗಡೆ ಹಲವಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ಹೋದ್ಮೇಲೆ ನೋಡೋಣ ಏನಾಗುತ್ತೆ ಅಂತ. ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ತೋರಿಸೋ ಪ್ರಯತ್ನ ಮಾಡ್ತೀನಿ. ಅನಂತ ಪದ್ಮನಾಭ ದೇವಾಲಯದ ಮುಂದ್ಗಡೆ ಇದ್ವಿ. ಸೊ ಒಳಗಡೆ ಕ್ಯಾಮ್ರಾ ಅಲವಿಲ್ಲ. ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ರಲ್ಲ, ಇದು ದೇವಸ್ಥಾನದ ಮೇನ್ ಎಂಟ್ರಿ ಅಂತೆ. ಸೊ ಒಳಗಡೆ ಮೊಬೈಲ್ ಅಲವಿಲ್ಲ. ನಾರ್ತ್ ಎಂಟ್ರೆನ್ಸ್ ಆಫ್ ಪದ್ಮನಾಭ ಟೆಂಪಲ್. ಸೊ ಅವಾಗಲೇ ಹೇಳಿದ್ನಲ್ಲ, ದೇವಸ್ಥಾನದ ಒಳಗಡೆ ನಮಗೆ ಕ್ಯಾಮ್ರಾ ಎಲ್ಲ ಅಲವಿಲ್ಲ. ಸೊ ಹಂಗಾಗಿ ನಾವು ಹೊರಗಡೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಮುಂದೆ ಹೋಗ್ತಾ ಇದ್ರೆಲ್ಲ ಕಂಪ್ಲೀಟ್ ಡೀಟೇಲ್ನ ಹೇಳ್ತಾ ಇರ್ತೀನಿ. ನಾವು ಹಳ್ಳಿಯಿಂದ ದಿಲ್ಲಿಗೆ ಹೋದ್ರು ಯಥೇಚ್ಛವಾಗಿ ಅಲ್ಲಿರುವಂತ ಪ್ರದೇಶಗಳನ್ನ ಜಾಸ್ತಿ ಕೊಂಡಾಡ್ತೀವಿ. ಆದ್ರೆ ಆ ಪ್ರದೇಶಗಳು ಸ್ವಚ್ಛವಾಗಿರೋದಕ್ಕೆ ಕಾರಣ ಯಾರಂದ್ರೆ, ನೋಡಿ ಇಲ್ಲಿದ್ರಲ್ಲ, ಇವರೇ ಆ ಪ್ರದೇಶಗಳು ಚೆನ್ನಾಗಿರೋದಕ್ಕೆ ಕಾರಣ. ಸೊ ಇವ್ರು ಇಲ್ದೇ ಇದ್ರೆ ಯಾವ ಹಳ್ಳಿ ಕೂಡ ದಿಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವರ ಪರಿಶ್ರಮದಿಂದ ನಾವೆಲ್ಲರೂ ಇಷ್ಟು ಸ್ವಚ್ಛಂದವಾದ ವಾತಾವರಣದಲ್ಲಿ ಇರೋದಕ್ಕೆ ಸಾಧ್ಯ. ಪದ್ಮನಾಭ ದೇವಾಲಯದ ಒಳಗಡೆ ಸಿಕ್ಕಿರುವಂತ ಸಂಪತ್ತು ಎಷ್ಟು ಗೊತ್ತಾ? 1,00,000 ಕೋಟಿ ರೂಪಾಯಿ ಸಿಕ್ಕಿದೆ ಅಂತೆ. ಸೊ ನಮ್ಮ ಭಾರತ ದೇಶದಲ್ಲಿ ತಿರುಪತಿಯನ್ನ ಬಿಟ್ರೆ ಅತಿ ಶ್ರೀಮಂತವಾದ ದೇವಾಲಯ ಅಂದ್ರೆ ಅದು ನಮ್ಮ ತಿರುವನಂತಪುರಂ ಜಿಲ್ಲೆಯಲ್ಲಿರುವಂತ ಪದ್ಮನಾಭ ದೇವಾಲಯ. ನಮ್ಮ ವಿಜಯನಗರ ಸಾಮ್ರಾಜ್ಯದ ಸಂಪತ್ತು ಕೂಡ ಈ ಅನಂತ ಪದ್ಮನಾಭ ದೇವಾಲಯಕ್ಕೆ ಹರಿದು ಬರ್ತಾ ಇತ್ತು ಅಂತಂದ್ರೆ ಅದು ಹೇಗೆ ಅಂತೀರಾ? 2011ರ ಸಂಶೋಧನೆ ಸಿಕ್ಕಂತ ಸಂಪತ್ತಿನಲ್ಲಿ ಅಲ್ಲಿ ಕೆಲವೊಂದಿಷ್ಟು ನಾಣ್ಯಗಳು ದೊರೆತವಂತೆ. ಆ ದೊರೆತ ನಾಣ್ಯಗಳಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ನಾಣ್ಯಗಳು ಅಂದ್ರೆ ಆ ನಾಣ್ಯಗಳ ಮೇಲೆ ಏನು ಕಿತ್ತಲಾಗಿರುತ್ತಲ್ಲ, ವಿಜಯನಗರ ಸಾಮ್ರಾಜ್ಯದ ಲಾಂಛನಗಳು. ಸೊ ಆ ಒಂದು ನಾಣ್ಯಗಳು ದೊರಕಿ ವಿಜಯನಗರ ಸಾಮ್ರಾಜ್ಯದಿಂದ ಅನೇಕ ಸಂಪತ್ತು ಕೂಡ ಈ ಕೇರಳದ ತಿರುವನಂತಪುರಂ ಜಿಲ್ಲೆಯಲ್ಲಿರುವಂತ ಅನಂತ ಪದ್ಮನಾಭ ದೇವಾಲಯಕ್ಕೆ ಅಲ್ಲಿರುವ ಸಂಪತ್ತು ಹರಿದು ಬರ್ತಾ ಇತ್ತು ಅಂತಂದು ಹೇಳ್ಬೋದು. ಸೊ ಇದರಿಂದ ನಮ್ಗೆ ಏನಾಗ್ತೈತೆ ಅಂದ್ರೆ, ಈ ದೇವಾಲಯ ಎಷ್ಟೇ ಶ್ರೀಮಂತವಾಗಿದ್ರು ಇಲ್ಲಿರುವಂತ ದೇವಾಲಯಕ್ಕೆ ನಮ್ಮ ಕನ್ನಡಿಗರ ಕೊಡುಗೆ ಕೂಡ ಅಪಾರವಾದದ್ದಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಈ ತಿರುವನಂತಪುರಂ ಸಂಸ್ಥಾನವನ್ನ ನಮ್ಮ ಕರ್ನಾಟಕದ ಹೆಮ್ಮೆಯ ರಾಜ ಮನೆತನವಾದಂತ ವಿಜಯನಗರ ಸಾಮ್ರಾಜ್ಯದ ಅರಸರು ಕೆಲವೊಂದಿಷ್ಟು ಭಾಗಗಳನ್ನ ವಶಪಡಿಸಿಕೊಂಡಿರ್ತಾರೆ. ಅದರ ಪರಿಣಾಮವಾಗಿ ಈ ತಿರುವನಂತಪುರಂ ಜಿಲ್ಲೆಯಲ್ಲಿರುವಂತ ಪದ್ಮನಾಭ ದೇವಾಲಯಕ್ಕೆ ಅನೇಕ ದಾನದತ್ತಿಗಳನ್ನ ನೀಡಿದ್ದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ತರುವಂತಹ ವಿಷಯ. ಅಷ್ಟೇ ಅಲ್ಲದೆ ಇಲ್ಲಿರುವಂತಹ ಸಂಪತ್ತಿನ ಬಗ್ಗೆ ತಿಳಿದಂತಹ ಮೈಸೂರು ಸಂಸ್ಥಾನವನ್ನು ಆಳುತ್ತಿದ್ದಂತಹ ಟಿಪ್ಪು ಸುಲ್ತಾನ್ ಈ ತಿರುವನಂತಪುರಂ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾನೆ. ಈ ತಿರುವಾಂಕೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳಕ್ಕೆ ಅನೇಕ ರಾಜರು ಸಂಸ್ಥಾನಗಳು ಮುಂದಾಗ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಮೈಸೂರು ಸಂಸ್ಥಾನ ಆಳ್ತಿದ್ದಂತ ಟಿಪ್ಪು ಸುಲ್ತಾನ್ ಕೂಡ ಒಬ್ರು. ತಿರುವಾಂಕೂರಿನ ಸಂಸ್ಥಾನದ ಮೇಲೆ ದಾಳಿಗೆ ಮುಂದಾಗ್ತಾರೆ. ಆದ್ರೆ ಇಲ್ಲಿರುವಂತ ರಾಜ ತನ್ನ ಚಾತುರ್ಯದಿಂದ ಅಣೆಕಟ್ಟನ್ನ ಒಡೆದಾಕ್ತಾರಂತೆ. ಅಲ್ಲಿ ಬರುವಂತ ನೀರಿನ ರಭಸಕ್ಕೆ ದಾಳಿಗೆ ಬಂದಿದ್ದ ಸೈನ್ಯ ಸೋತೋಗ್ಬಿಡುತ್ತೆ. ಇಲ್ಲಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ವಿಡಿಯೋ ಮಾಡೋದು ತುಂಬಾ ಕಷ್ಟ ಬರುತ್ತೆ. ಅದೇನ್ ಕೋಪ ನೆತ್ತಿ ಮೇಲೆ ಇರ್ತದೆ, ಅದ್ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ತುಂಬಾ ಜನ ಹೋಗಿತಿರ್ತಾರೆ, ಏನು ಮಾಡಕ್ಕಾಗಲ್ಲ. ಯಾರೇ ಹೋಗಿದ್ರು ಹೆಂಗ್ ಹೊರಸ್ಕೊಂಡ್ ಮುಂದೆ ಹೋಯ್ತಾ ಇರ್ತೀವಿ. ಕರೆಕ್ಟ್ 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 ಅಪ್ಪ ಕರೆಕ್ಟ್.